ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸದಸ್ಯ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನಲ್ಲಿ ಮತ್ತೊಬ್ಬ ಈಗ ಲಾಕ್ ಆಗಿದ್ದಾನೆ. ವಿಧಾನ ಪರಿಷತ್ನ ಕಾಂಗ್ರೆಸ್ ಶಾಸಕ ರಾಜೇಂದ್ರ ರಾಜಣ್ಣ ಕೊಲೆಗೆ ಸುಪಾರಿ ಕೇಸ್ ಕೊಡಲಾಗಿತ್ತು. ದೂರನ್ನ ಆಧರಿಸಿದಂಥ ಪೊಲೀಸರು ಈಗ ಮತ್ತೊಬ್ಬನನ್ನ ಲಾಕ್ ಮಾಡಿದ್ದಾರೆ. ಎಫ್ಐ ಆರೋಪಿ ಯತೀಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರಿನ ಶಾಂತಿನಗರದಲ್ಲಿ ಯತೀಶ್ ಬಂಧನವಾಗಿದೆ. A1 ಆರೋಪಿ ಸೋಮನ ಪಕ್ಕ ಶಿಷ್ಯನಾಗಿದ್ದ ಯತೀಶ್ ಆತ ಈಗ ಅರೆಸ್ಟ್ ಆಗಿದ್ದಾನೆ. ಸುಪಾರಿ ಪಡೆದ 5 ಲಕ್ಷ ಮುಂಗಡ ಹಣದ ವಿಚಾರಣೆ ಕೂಡ ಯತೀಶ್ನಿಂದ ಮಾಡ್ತಾ ಇದ್ದಾರೆ ಪೊಲೀಸರು. ಇಲ್ಲ, ನನಗೇನು ಹಣ ಬಂದಿಲ್ಲ ಅಂತ ಇದ್ದಾನೆ. ವಿಚಾರಣೆ ವೇಳೆ ಯತೀಶ್ ಎಫ್ಐ ಆರೋಪಿ ಸೋಮನ ಪಕ್ಕ ಶಿಷ್ಯ ಆಗಿದ್ದ ಯತೀಶ್ ಈಗ ರಾಜೇಂದ್ರ ರಾಜಣ್ಣ ಕೊಲೆ ಸುಪಾರಿ ಪ್ರಕರಣದಲ್ಲಿ ಎಫ್ಐ ಆರೋಪಿ ಕೂಡ ಆಗಿದ್ದಾನೆ. ಆತನನ್ನು ತುಮಕೂರಿನ ಶಾಂತಿನಗರದಲ್ಲಿ ಪೊಲೀಸರು ಲಾಕ್ ಮಾಡಿದ್ದಾರೆ. ಸೋಮನ ಶಿಷ್ಯ ಯತೀಶ್ ಈಗ ಲಾಕ್ ಆಗಿದ್ದಾನೆ. A1 ಆರೋಪಿ ಸೋಮ ತಲೆ ಮರೆಸ್ಕೊಂಡಿದ್ದಾನೆ. 5 ಲಕ್ಷ ಮುಂಗಡ ಹಣದ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ ಪೊಲೀಸರು. ಆದರೆ ಯತೀಶ್ ನನಗೇನು ಗೊತ್ತಿಲ್ಲ, ಯಾವ ಹಣ, ಯಾವ 5 ಲಕ್ಷ ಅನ್ನೋ ಒಂದು ಉತ್ತರವನ್ನು ಪೊಲೀಸರಿಗೆ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ರಾಜೇಂದ್ರ ರಾಜಣ್ಣ, ಸಹಕಾರ ಸಚಿವ KN ರಾಜಣ್ಣರ ಪುತ್ರ, ಮಧುಗಿರಿ, ಬೆಂಗಳೂರು ಹಾಗೂ ತಮಿಳುನಾಡಿನಲ್ಲಿ ರಾಜೇಂದ್ರರ ಕೊಲೆಗೆ ಸುಪಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು ಅನ್ನೋದು ಆಡಿಯೋನಲ್ಲಿ ಬಹಿರಂಗ ಆಗಿತ್ತು. ಈಗ ಸೋಮ A1 ಆರೋಪಿ, ಆತನ ಸಹಚರರು ಸೇರಿ ರಾಜೇಂದ್ರನನ್ನು ಮುಗಿಸ್ಬೇಕು ಅನ್ನೋ ಪ್ಲಾನ್ನ ಮಾಡಿದ್ರು. ಈಗ ಎಫ್ಐ ಆರೋಪಿ ಯತೀಶ್ ಲಾಕ್ ಆಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.